ನೀವು ನೋಡ್ತಾ ಇದ್ದೀರಾ TV5 ಕನ್ನಡ. ನಾನು ಸೌಖ್ಯ ಸೊರಬ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವಿನಯ್ ಗೌಡ, ರಜತ್, ಕಿಶನ್ ವಿರುದ್ಧ FIR ದಾಖಲಾಗಿದೆ. ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಿದ್ದ ಹಿನ್ನೆಲೆ ಪ್ರಕರಣ ದಾಖಲಾಗಿದೆ. ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಬಸವೇಶ್ವರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಈ ರೀತಿಯಾಗಿ ಲಾಂಗ್ ಹಿಡ್ಕೊಂಡು ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಅವರ ವಿರುದ್ಧ ಕೇಸ್ ದಾಖಲಾಗಿದೆ. ಬಸವೇಶ್ವರ ನಗರ ಠಾಣಾ PSI ಭಾನುಪ್ರಕಾಶ್ ಅವರು ದೂರನ್ನ ಕೊಟ್ಟಿದ್ರು. ಆ ದೂರಿನ ಅನ್ವಯ FIR ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ರಜತ್, ಕಿಶನ್ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಈ ರೀಲ್ ಅಪ್ಲೋಡ್ ಆಗಿತ್ತು. ಈ ರೀತಿ ಕಂಪ್ಲೇಂಟ್ ದಾಖಲಾಗಿ FIR ದಾಖಲಾಗ್ತಾ ಇದ್ದಂತೆ ಈಗ ಆ ರೀಲ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಲಾಂಗ್ ಹಿಡಿದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಕಂಪ್ಲೇಂಟ್ ದಾಖಲಾಗಿ FIR ಕೂಡ ಹಾಕೊಂಡಿದ್ರು ಪೊಲೀಸರು. ಇನ್ನೇನು ತನಿಖೆಗೂ ಕೂಡ ಅವರನ್ನ ಕರೆಸ್ಕೊಳ್ತಾರೆ. ಸಾರ್ವಜನಿಕರ ಶಾಂತಿ ನೆಮ್ಮದಿಗೆ ಭಂಗವಾಗುವಂತ ರೀಲ್ಸ್ ಇದು ಅಂತೇಳಿ FIR ಅಲ್ಲಿ ಉಲ್ಲೇಖ ಆಗಿದೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರ ಮೆಜೆಸ್ಟಿಕ್ ಹಾಡಿಗೆ ಈ ರೀತಿಯಾಗಿ ಬಿಲ್ಡಪ್ ಕೊಟ್ಟಿದ್ದು, ಲಾಂಗ್ ಹಿಡ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಪೋಸ್ ಕೊಟ್ಟು ವಿಡಿಯೋ ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ರು. ಬಟ್ ಈ ರೀತಿ ಸಾರ್ವಜನಿಕರಿಗೆ ಭಯದ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಎನ್ನುವಂಥ ಕಾರಣಕ್ಕೆ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಇವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು. ಭಾನುಪ್ರಕಾಶ್ ಅವರು ಕೊಟ್ಟಿದ್ದಂಥ ದೂರಿನನ್ವಯ ಈಗ FIR ಕೂಡ ದಾಖಲಾಗಿದೆ. ರೀಲ್ಸ್ ಈಗ ಅವರ ಅಕೌಂಟ್ನಲ್ಲಿಲ್ಲ, ಡಿಲೀಟ್ ಆಗಿದೆ. ಬಟ್ ಇವರನ್ನ ಈಗ ಕರೆಸಿ ತನಿಖೆ ಕೂಡ ಮಾಡ್ತಾರೆ. ನೋಡಿ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ರಜತ್, ಕಿಶನ್, ವಿನಯ್ ಗೌಡ ಇವರು 3 ಜನರು ಕೂಡ ಮೆಜೆಸ್ಟಿಕ್ ಹಾಡಿಗೆ ಅಭಿನಯಿಸಿರೋದು. ಅಂದರೆ ಮಚ್ ಹಿಡ್ಕೊಂಡು, ಲಾಂಗ್ ಹಿಡ್ಕೊಂಡು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಈ ರೀತಿಯಾಗಿ ಪೋಸ್ ಕೊಟ್ಟು ವಿಡಿಯೋ ಮಾಡಿದ್ರಲ್ಲ, ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ಯಾವ ರೀತಿಯಾಗಿ ಮಾದರಿಯಾಗಿರಬೇಕು, ಆದರೆ ಈ ರೀತಿ ನೀವು ಈ ವಿಡಿಯೋ ಮಾಡೋದ್ರಿಂದ ಏನು ಸಂದೇಶ ಕೊಡ್ತಾ ಇದ್ದೀರಾ ಜನರಿಗೆ, ಅದು ಒಂದು ಕಡೆ. ಮತ್ತೊಂದು ಕಡೆ ಶಸ್ತ್ರಾಸ್ತ್ರ ಕಾಯ್ದೆಗಳ ಪ್ರಕಾರ ಈ ರೀತಿಯಾಗಿ ಸಾರ್ವಜನಿಕವಾಗಿ ಮಚ್ಚು ಲಾಂಗು ಹಿಡ್ಕೊಳ್ಳೋದಾಗ್ಲಿ, ಜನರಿಗೆ ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡೋದಾಗ್ಲಿ, ಇದೆಲ್ಲವೂ ಕೂಡ ಅಫೆನ್ಸ್ ಆಗುತ್ತೆ. ಹೀಗಾಗಿ ಈ ರೀತಿ ಲಾಂಗ್ ಹಿಡ್ಕೊಂಡು ವಿಡಿಯೋ ಮಾಡಿದವರ 3 ಜನರ ವಿರುದ್ಧ ಕೂಡ FIR ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿ ಈಗ ರಜತ್, ವಿನಯ್ ಗೌಡ, ಕಿಶನ್ ಇವರ 3 ವಿರುದ್ಧ ಕೂಡ FIR ದಾಖಲಾಗಿದೆ. ಅವರ ಅಕೌಂಟ್ನಲ್ಲಿ ಈಗ ವಿಡಿಯೋ ಇಲ್ಲ, ಡಿಲೀಟ್ ಆಗಿದೆ. ಬಟ್ ಅವ್ರನ್ನ ತನಿಖೆ ಕರೆಸ್ತಿದ್ದಾರಂತೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಏನು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರ ಆಗಿರುವಂತದ್ದು. ಪೊಲೀಸ್ ಇಲಾಖೆ ಏನು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ಲಿಕ್ಕೆ ಅವ್ರದೇ ಆದ ಕೆಲ ಸಿಬ್ಬಂದಿಗಳನ್ನ ನೇಮಕ ಮಾಡಿರುವಂತದ್ದು. ಆ ರೀತಿಯಲ್ಲಿ ನೇಮಕೊಂಡಂತ ಸಬ್ ಇನ್ಸ್ಪೆಕ್ಟರ್ ಏನು ಭಾನುಪ್ರಕಾಶ್ ಎಂದಿದ್ರೆ ಅವರು ಒಂದು ದೂರನ್ನ ನೀಡಿರುವಂತದ್ದು. ಆ ದೂರಿನ ಅನ್ವಯ ಬಿಗ್ ಬಾಸ್ ಅಲ್ಲಿ ಸ್ಪರ್ಧಿಗಳಾಗಿದ್ದಂತಹ ಅವರು ಏನು ವಿನಯ್ ಗೌಡ ಇರ್ಬೋದು, ಅದರ ಜೊತೆಗೆ ರಜತ್ ಇರ್ಬೋದು, ಇಬ್ರು ಕೂಡ ಒಂದು ರೀಲ್ಸ್ ಅನ್ನ ಮಾಡಿರ್ತಾರೆ. ಸುಮಾರು 18 ಸೆಕೆಂಡ್ಗಳ ರೀಲ್ಸ್ ಇದು. ಕರಿಯಾ ಸಿನಿಮಾದ ಒಂದು ಮ್ಯೂಸಿಕ್ ಏನ್ ಬರುತ್ತೆ, BGM ನ ಇಟ್ಕೊಂಡು ಇವರು ಒಂದು ರೀಲ್ಸ್ ಅನ್ನ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಅಲ್ಲಿ ಮಾರಕಾಸ್ತ್ರವನ್ನ ಅಂದ್ರೆ ಮಚ್ಚನ್ನ ಇಟ್ಕೊಂಡು ಆ ಒಂದು ರೀಲ್ಸ್ ಅನ್ನ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಅದನ್ನ ಬುಜ್ಜಿಯನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅದನ್ನ ಅಪ್ಲೋಡ್ ಮಾಡಲಾಗಿರುತ್ತೆ. ಸೊ ಇದರಿಂದ ಏನು, ಇದು ಸಾಮಾಜಿಕವಾಗಿ ಇದು ಬೇರೆಯವರಿಗೆ ಬೇರೆ ರೀತಿಯ ಅರ್ಥಗಳನ್ನ ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ, ಅಂದ್ರೆ ಅದರಿಂದ ಬೇರೆದೇ ಪ್ರಭಾವ ಬೀರ್ಬೋದು ಅಂತ ಹೇಳಿ ಅದನ್ನ ತೆಗಿಬೇಕು. ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾನ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ. ಇವರಂತೆಲ್ಲ ಯಾರೇ ಇದ್ರು ಕೂಡ ಈ ರೌಡಿ ಶೀಟ್ಗಳಿರ್ಬೋದು, ತಮ್ಮ ಫಾಲೋವರ್ಸ್ ಗಳನ್ನ ಇಟ್ಕೊಂಡು ಸಿನಿಮಾ ಸಾಂಗ್ ಗಳನ್ನ ಹಾಕೊಂಡು, ಇಲ್ಲ ಈ ರೀತಿಯಾಗಿ ಮಾರಕಾಸ್ತ್ರಗಳನ್ನು ತೋರಿಸಿ ಈ ರೀಲ್ಸ್ ಗಳನ್ನ ಮಾಡುವಂಥದ್ದು, ಆ ಮುಖಾಂತರ ತಾವು ಆಕ್ಟಿವ್ ಆಗಿದ್ವಿ ಅನ್ನೋದನ್ನ ತೋರಿಸುವಂಥದ್ದು, ಯಾರಿಗಾರ ಎದುರಿಸ್ಲಿಕ್ಕೆ ಬಳಸ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡ್ತಿರ್ತಾರೆ. ಸೊ ಅದೇ ರೀತಿಯಾಗಿ ಯಾರು ಕೂಡ ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಸೂಚನೆಗಳನ್ನ ಕೊಟ್ಟಿತ್ತು. ಅದರಂತೆ ಇವರಿಬ್ರು ಕೂಡ ಏನು ರೀಲ್ಸ್ ಅನ್ನ ಮಾಡಿ ಅಪ್ಲೋಡ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾನುಪ್ರಕಾಶ್ ಏನು ದೂರು ನೀಡಿದ್ದಾರೆ ಸಬ್ ಇನ್ಸ್ಪೆಕ್ಟರ್, ಅವ್ರು ನೀಡಿರುವಂತ ದೂರಿನ ಅನ್ವಯ ಈಗಾಗಲೇ FIR ಅನ್ನ ದಾಖಲು ಮಾಡ್ಕೊಂಡು ಅವ್ರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಆ ನೋಟಿಸ್ ನ ಅನ್ವಯ ವಿಚಾರಣೆಯನ್ನ ಮಾಡ್ತಾರೆ. ಅದಾದ ಬಳಿಕ ಏನು ಆ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದ್ರು ಅದನ್ನ ಒಂದು ಅಲ್ಲಿಂದ ತೆಗಿಸ್ತಾರೆ, ಹೈಡನ್ನ ಮಾಡಿಸ್ತಾರೆ. ಸೊ ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಯಾವುದೇ ರೀತಿಯ ಸಮಾಜದ ಶಾಂತಿಯನ್ನ ಕದಡುವಂತದ್ದು ಮತ್ತೆ ಬೇರೆಯವರು ಪ್ರವೋಕ್ ಆಗುವಂತ ಯಾವುದೇ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಬಾರ್ದು ಅಂತೇಳಿ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಕಳಿಸುವಂತ ಸಾಧ್ಯತೆ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.